ನೀನ್ ಯಾವಾಗ ಅರ್ಚನೆಗೆ ಹೇಳಿದ್ದೆ? ಹೇಳಿಲ್ವಾ? ಸರಿ, ನಾ ಮಂಗಳಾರತಿನೇ ಸಾಕು, ಎಕ್ಸಾಮ್ಗೆ ಟೈಮ್ ಆಯ್ತು. ಏ ವಿಟ್ಲಾ, ನಿಂಗೆ ಹೇಳ್ತಾ ಇರೋದು, ಈ ವೇಸ್ಟಲ್ಲೇ ಕಾಲೇಜ್ ಹೋಗ್ತೀಯಾ? ನಮ್ಮಪ್ಪ ಕೊಟ್ಟಿರೋದು ಇದೊಂದೇ ಎಸ, ಇನ್ನೇ ಎಸ್ದಲ್ಲಿ ಪೂಜಾರಿ. ದಡ್ಡ ಮುಂಡೆ ಇದೆ, ಕೆಳಗಡೆ ನೋಡು. ಕೆಳಗಡೆನಾ? ಏನು ಕಾಣ್ತಾನೆ ಇಲ್ಲ. ನನ್ನ ಕೆಳಗೆ ಅಲ್ವೋ, ನಿನ್ನ ಕೆಳಗೆ ನೋಡು. ಅಯ್ಯೋ, ಪ್ಯಾಂಟ್ ಹಾಕೊಂಡ್ ನಿಕ್ಕರ್ ಹಾಕೊಂಡ್ ಬಂದಿಲ್ಲ. ಥ್ಯಾಂಕ್ ಯು ಪೂಜಾರೆ. ಅದ್ ಸರಿ ಗೌಡ್ರೆ, ಭಿಕ್ಷಾ ತಟ್ಟೆ ಇಟ್ಕೊಂಡ್ ನಿಂತ್ಕೊಂಡ್ಬಿಟ್ಟೀರಾ? ಛೇ, ಚಿಲ್ಡ್ರೆ ಇಲ್ವಲ್ಲ, ಹಳ್ಳಿ ತುಂಬಾ ಬರೇ ಭಿಕ್ಷದವ್ರೆ ಆಗ್ಬಿಟ್ರು. ನೋಡಿ, ಪ್ಯಾಂಟ್ ಹಾಕೊಂಡಿದೀನಿ, ನಿಕ್ಕರ್ ಅಲ್ಲ ಅಂತಾನೆ. ನನ್ನ ಭಿಕ್ಷುಕ ಅಂತಾನೆ, ನನ್ನ ಗೌಡ್ರೆ ಅಂತಾನೆ. ಏನ್ ಪೂಜಾರಿ, ಅವ್ನ್ ಮೆಂಟ್ಲ? ಓ, ನೀವ್ ಹಳ್ಳಿಗೆ ಹೊಸಬ್ರ? ಅವನು ಮೆಂಟಲ್ ಅಲ್ಲ, ಸ್ವಲ್ಪ ಮರು ಜಾಸ್ತಿ. ತಿಂದು ತಿಂದು ತಿಮ್ಮಿನ ತರ ಮೈ ಬೆಳೆಸ್ಕೊಂಡಿದ್ಯಾ ಹೊರತು ಬುದ್ಧಿ ಬೆಳೆಸ್ಕೊಂಡಿದ್ಯಲ್ಲ? ಏ, ನೀ ತಿಂಜ ಮಗ, ವರದಕ್ಷಿಣೆ 3 ಕೋಟಿ ಬರ್ತದೆ. ನಿನ್ ಮೂತಿಗೆ ವರದಕ್ಷಿಣೆ ಬೇರೆ ಕೊಡ್ತಾರೆ ಅನ್ಲಾ? ಲೇ ಅಲ್ಕಟ್ ನನ್ ಮಗನೇ, ಕಾಲೇಜ್ ಮೆಟ್ಲತ್ತಿ 4 ವರ್ಷ ಆಯ್ತು. 4 ವರ್ಷದಿಂದ ಅದೇ ಕ್ಲಾಸ್ ಅಲ್ಲಿ ಇದೆಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವೇನ್ಲ? ನೋಡ್ಲಾ ಪಾಂಡುನ, ಅವನು ನಿನ್ ಕ್ಲಾಸ್ ಅಲ್ಲಿ ಓದಂತಾನೆ. ಈಗ ನೋಡು, ಅವನಿಗೆ ಕೆಲಸ ಸಿಕ್ಕಿದೆ. ನೀನು ಆ 3 ಜನ ಅಡ್ಡಾಡಿ ನನ್ ಮಕ್ಳ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತಿದ್ಯಾ, ನಮ್ ನೆಮ್ಮದಿನೂ ಕೆಡಿಸ್ತಾ ಇದ್ಯಾ. ಲೇ ಬೇವರ್ಸಿ ನನ್ ಮಗನೇ, ನಾನು ಈ ಬೇವರ್ಸಿ ಬಾಳೋದು ಇಲ್ಲ. ಹೋಗಿ ಪಾಂಡು ಕಾಲ್ ಕೆಳಗೆ ನುಗ್ಗು, ಬುದ್ಧಿ ಬರ್ತದೆ. ಆ ಪಾಂಡು ಕೋಲಾರ ಚಿನ್ನ. ಇವನು ಚಿನ್ವೆ, ಎಲ್ಲೋ ನಿಮ್ ಕಣ್ಣಿಗೆ ಪರತ್ಕೊಂಬಿಟ್ಟದೆ. ಅವ ನಾ ಬರ್ತೀನಿ. ಎಲ್ಲಿಗ್ಲಾ? ನೀನೇ ಹೇಳ್ದಲ್ಲ ಆ ಪಾಂಡು ಕಾಲ್ ಕೆಳಗೆ ನುಗ್ಗು ಅಂತ, ಅದಕ್ಕೆ ಹೋಯ್ತೀನಿ. ಹೋಗು, ಮೊದ್ಲ ಕೆಲಸ ಮಾಡು. 4 ವರ್ಷದಿಂದ ಅದೇ ಕಾಲೇಜು, ಅದೇ ರೂಮು, ಅದೇ ಬೆಂಚು, ಅದೇ ನಿದ್ದೆ. ಆ ಕಾಲೇಜಿಗೆ ಇವರಪ್ಪ ನಾನು ಲೆಕ್ಚರರು. ಮಗ ಅಂತ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಛೇ, ಲೇ 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 ಕೇಳ್ದೇನೆ ನಿನ್ ಮುದ್ದು ಮಗನ ಮಾತನ್ನ. ಇವ್ನ ಎಕ್ಸಾಮಿನೇಷನ್ ಹೋಗಿ ನಾನು ಬರಿಬೇಕಂತಾನಲ್ಲೇ. ಏನು ಹಂಗ್ ಬರ್ಕೊಟ್ಬಿಡೋದಲ್ವಾ? ಸರಿಯಾದ ತಾಯಿ, ಸರಿಯಾದ ಮಗ, ಅಂದಿ ನನ್ನ ಮಗ. ಇದ್ಯಾಕ್ರಲ್ಲ ನಿಮ್ ಕಣ್ಣಲ್ಲಿ ನೀರು? ಕಣ್ಣಲ್ಲಿ ಬರ್ದೆ ನೆಲ್ ಬರ್ಬೇಕ ನೀರು. ಲೋ ಸಿನೇಹಿತ, ನಮ್ಮನ್ನೆಲ್ಲಾ ಬಿಟ್ಟೋಯ್ತಾ ಇದೀಯಾ, ನಿಂಗ್ ದುಃಖ ಇಲ್ವೇಂಜಾ? ಏನ್ ಮಾಡನೆ, ನಂಗೂ ದುಃಖ ಆಗ್ತೈತೆ, ಆದ್ರೆ ಡ್ಯಾಮಲ್ಲಿ ನೀರ್ ಬೋತೋಗ್ಬಿಟ್ಟದೆ. ಪಾಂಡು, ಸಿಗರೇಟ್ಗೆ ಫಿಲ್ಟರ್ ಇದ್ದಂಗಿದ್ದೆ, ಫಿಲ್ಟ್ರೆ ಹೋದ್ಮ್ಯಾಗ ಸಿಗರೇಟ್ಗೆ ನೆಲ್ಜಾ ಬೆಲೆ. ಪಾಂಡು, ನಮ್ಗೆಲ್ಲ ನೀನ್ ಒಬ್ನೇ ಬುದ್ಧಿವಂತನಾಗಿದ್ದೆ. ನಿನ್ನಿಂದ ನಮ್ಗೆ ಮರ್ಯಾದೆ ಇತ್ತು. ಈಗಾಗ್ಲೇ ಮನೇಲಿ ಹೋಗ್ಯಾಕ್ ಶುರು ಹಚ್ಕೊಂಡವ್ರೆ. ಇನ್ನು ಊರ್ನಾಗಿರೋರೆಲ್ಲ ಸೋಂಬೇರಿ ನನ್ನ ಮಕ್ಳಂತ ಪಿಂಡ್ ಐಕ್ಲು ಅಂತಾರೆ. ಅದಕ್ಕೆ ಓದ್ರಜಾ ಅಂತ ಬಡ್ಕತ್ತಿದ್ದೆ. ಓದ್ತಾನೆ ಇರ್ಲಿಲ್ಲ ಜಾ, ನಮ್ ನಸೀಬ್ ಚೆನ್ನಾಗಿಲ್ಲ. ಪಂಡು, ನೀನ್ ಹೊಂಟೋದ್ರೆ ನಾನ್ ಸಣ್ಣ ಆಗೋಯ್ತೀನೋ. ಹಣ್ಣಾಗು, ಚುರುಕಾಯ್ತಿಯೇ, ವಿದ್ಯೆ ದಪ್ಪ ಆಯ್ತದೆ. ಅಯ್ಯೋ ಬಿಡ್ರಪ್ಪ, ನಾ ಪೇಟೆಗೆ ಹೋಗ್ಬೇಕು, ಕಾಯ್ತವ್ರೆ. ನೀನು ಹೋಗು, ನಮ್ನು ಆದಷ್ಟು ಬೇಗ ನಿನ್ ಜೊತೆಗ್ ಕರ್ಸ್ಕೋ. ಅಯ್ಯೋ ಹಂಗೆಲ್ಲ ಆಯ್ಕಿಲ್ಲ ಕಣ್ರು, ಕಷ್ಟ ಆಯ್ತದೆ. ಆಗಾಕಿಲ್ಲ ಅಂದ್ರೆ ನಾನೀಗ ಚಕ್ರದಾಡಿಗೆ ಸಿಗಾಕೊಂಡ್ ಸಾತೋಯ್ತೀನಿ. ಬೇಡಕಂಬಾರೋ, ಮುಂದಿನ ವಾರ ಬರ್ತೀನಿ, ತೀರ್ಮಾನ ಮಾಡ್ಬೋದು, ಸುಮ್ಕಿರಲು. ನೀನೇನ್ ಬರೋದ್ ಬೇಡ, ಹೋದ ತಕ್ಷಣ ಕಾಗ್ಜ ಬರಿ, ಅದ್ರಲ್ಲಿ ನಿನ್ ಅಡ್ರೆಸ್ ಕಳ್ಸು. ಈ ಕಿತ್ತ ಹೆಂಗನ ಪಾಸ್ ಮಾಡ್ತೀವಿ. ಸರಿ ಬರ್ತೀನಿ ಕಣ್ರು, ಸರಿ ಬರ್ತೀನಿ ಕಣ್ರು, ಬರ್ತೀನಿ. ಆರ್ ನೋಡಿತಾವನೆ, ಅವನು ಕ್ಯಾನ್ ಹತ್ತದ್ರೆ ಬಸ್ ನಿಮ್ಮ ಮೇಲೆ ಹತ್ತಿಸ್ಬಿಡ್ತಾ ಕಣೋ. ಬತ್ತಿ ಕಣ್ರು ಬಿಟ್ಲ. ಏನ್ ಬತ್ತೀನಿ ಅಂತಿದ್ಯಾ? ನಾನ್ ಹುಡ್ಗಿನ? ಬಿಟ್ಲ, ನಾನು ಕಂಜ ಪಾಂಡು, ನಿಮ್ ಚಡ್ಡಿ ದೋಸ್ತು. ನಾನು ನೋಡ್ತಾನೆ ಇದೀನಿ, ಏನ್ ಮಾಡ್ಬಾರ್ದು ತಪ್ಪು ಮಾಡಿದ್ರು ಅಂತ ಹಿಂಗ್ ಬಂದ್ ಬೈತಾ ಇದ್ಯಾ? ಡ್ರೈವರ್ಗೆ ಎಷ್ಟು ಕೊಬ್ಬಿರ್ಬೇಕಾರೆ ನಿಮ್ ದುಡ್ಡು ಕೊಡೋಗಿ ಇನ್ನಷ್ಟು ಕೊಬ್ಬಿರ್ಬಾರ್ದು. ಹೇಳ್ರಯ್ಯ, ಕಂಡಕ್ಟರ್ ತರ ಆಗ್ಬೇಕು. ಪಾಂಡು ಕಜಾಮ. ಪಾಂಡು ಗದ್ದೆ ಕಡೆ ಹೋಲಿಲ್ವಾ? ವಿಟ್ಲ, ನಾನ್ ಪಾಂಡು, ನಂಗ್ ಕೆಲ್ಸ ಸಿಕ್ಕದೆ, ನಾನ್ ಬೆಂಗಳೂರಿಗೆ ಹೋಯ್ತಾ ಇದ್ದೀನಿ. ಬೆಂಗಳೂರಿಗೆ ಹೋಯ್ತಾ ಇದ್ಯಾ? ಟ್ರೈನ್ ಯಾಕೆ ಹೋಯ್ತಾ ಇದ್ಯಾ? ಬಸ್ಸಲ್ಲಿ ಹೋಗೋದಿತ್ತಲ್ಲ. ಜಟಕಾದಲ್ಲಿ ಹೋಯ್ತೀನಿ. ನನ್ನ ಮಗನೇ, ನೀನ್ ಈ ಜನ್ಮದ ಸರಿ ಹೋಗಲ್ಲ ಕಣೋ. ಅಯ್ಯೋ, ಆರು ನೋಡಿತಾವ್ರೆ, ನಾ ಬಂದೆ. ಕಾಜ್ಗ ಬರಿಬೇಡ ಕಜ ಪಾಂಡು. ಬನ್ನಿ ಸ್ವಾಮಿ ಬನ್ನಿ, ನಿಮ್ಮ ಹಸ್ತ ನೋಡಲ್ಲ, ನಿಮ್ಮ ಪಾದ ನೋಡಲ್ಲ. ಬನ್ನಿ ಸ್ವಾಮಿ ಬನ್ನಿ, ನಿಮ್ಮ ಸಪ್ಪೆ ಮುಖಕ್ಕೆ ಸಕ್ಕರೆ ಹಾಕಿ ನಗು ಬರೋ ಹಾಗೆ ಮಾಡ್ತೀನಿ. ನಿಮ್ಮ ಕಾಲ ರೇಖೆ, ಕೈ ರೇಖೆ, ಬೆರಳ ರೇಖೆ, ಹಣೆ ರೇಖೆ ಯಾವುದು ನೋಡ್ದೆ ಕೇವಲ ಕೂದಲ ನೋಡಿ ಶಾಸ್ತ್ರ ಹೇಳ್ತೀನಿ. ಕೂದ್ಲೆಲ್ಲ ಕೊಟ್ಬಿಟ್ರೆ ಆ ತಿರುಪತಿ ತಿಮ್ಮಪ್ಪ ಬೇಜಾರ್ ಮಾಡ್ಕೊಳ್ಳೋದಿಲ್ವಾ? ಅಯ್ಯ, ನೀನ್ ಎಲ್ಲಾ ಕೂದಲ ತಗೊಂಡು ನಾನೇನು ಮಾಡ್ಲಿ? ನನಗೆ ನಿಂದ ಕೇವಲ ಒಂದು ಕೂದಲ ಸಾಕು. ಹೌದಾ? ಹಾ, ನಿಂದ ಒಂದು ಕೂದಲ ಕೊಟ್ರ ಹಿಂದೇನ ಆಗ್ಯದ, ಮುಂದೇನ ಆಗ್ತದ ಎಲ್ಲಾ ಹೇಳ್ತೀನಿ. ಏನು ಆದಾಗಿಲ್ಲ. ಇನ್ಮ್ಯಾಲ ಮುಂದೇನ ಆಗ್ತದ ಅದನ್ನ ಹೇಳ್ತೀನಿ. ಸರಿ, ಕಿತ್ಕೊಳ್ಳಿ.
ಕುಲ್ಕುಲ್ ಶಾಸ್ತ್ರಿಗಳೇ, ನಂಗ್ ಸುಮ್ಮನೆ ಟೆನ್ಷನ್ ಕೊಡ್ಬೇಡಿ. ನೀವ್ ಅನುಭವಿಸ್ತಾರ ಸಂತೋಷನ ನಂಗೂ ಸ್ವಲ್ಪ ಹೇಳಿ. ನೀನ್ ಆತ್ರ ಮಾಡಿದ್ರ ಗೋತ್ರ ಕೆಡ್ತದ. 1 ನಿಮಿಷ ಇರು. ಗಿಣಿರಾಮ, ಇವ್ರ ಕೂದಲ ನೋಡಿ ಇವ್ರ ರಾಶಿ ಫಲ ಹೆಂಗೈತೆ ಅಂತ ಒಂದು ಕಾರ್ಡ್ ತೆಗಿ. ಗಿಣಿನೂ ಹೇಳುತ್ತಾ? ಅದು ಹೇಳುದಿಲ್ಲ, ಅದು ತೆಗೆದು ಕೊಡ್ತದ. ನಂದ ಬಾಯಿನ ನಿಂಗೆ ಹೇಳ್ತೀನಿ. ರಾಜಯೋಗ, ಧನಯೋಗ, ಕುಬೇರ ಯೋಗ ಎಲ್ಲಾ ಇತ್ತು. ಆದ್ರೆ ಅರ್ಧ ಗಂಟೆ ಮುಂಚೆ ಹೊಂಟೋಯ್ತು. ಯಾಕೆ? ಯಾಕಂದ್ರ ಒಂದೇ ಮನೆಗೆ 4 ಗ್ರಹಗಳು ಏಕಕಾಲ ಕಾಲಕತ್ಯಾವ. ನಮ್ಮ ಮಂದಿರೋದ್ ನಾನು ಒಬ್ಬನೇ. ನಾನು ಹೇಳ್ತಾ ಇರೋದು ನಿನ್ನ ಮನೆ ಸುದ್ದಿ ಅಲ್ಲ, ಈ ಗ್ರಹ ಮನೆ ಸುದ್ದಿ. ಅಯ್ಯೋ ಹೌದಾ? ಹಾಗಾದ್ರೆ ತುಂಬಾ ತೊಂದರೆ ಆಗತ್ತಾ? ನಿನಗ್ ಸಿಕ್ಕಾಪಟ್ಟೆ ತೊಂದ್ರೆ ಐತಿ ಮುಂದೆ. ಅದು ಆ ಕೂದಲು ಸ್ವಲ್ಪ ಕೆಂಚಿಗಿತ್ತು ನೋಡಿ, ಸರಿಯಾಗಿ ಕಾಣಿಸ್ಲಿಲ್ಲ. ಒಂದ್ ಒಳ್ಳೆ ಕೂದಲು ಕಿತ್ಕೊಳ್ಳಿ. ಕೆಂಚಿಗಿದ್ರು ಅಷ್ಟ, ಬೆಳ್ಳಗಿದ್ರು ಅಷ್ಟ, ಹಂಡ ಬಂಡ ಇದ್ರು ಅಷ್ಟ, ಎಲ್ಲ ಅಷ್ಟ. ಒಟ್ಟಿನ ಹಳಬನ ಅಷ್ಟ. ಆ ಕಾರ್ಡ್ ಎತ್ತುವಾಗ ಗಿಣಿ ಮರಿ ಆ ಕೂದ್ಲು ಮೇಲಿನ ಆಸೆಯಿಂದ ಕೆಳಗಡೆ ಇರೋ ಕಾರ್ಡ್ ಎತ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಮೇಲ್ಗಡೆ ಇರೋ ಕಾರ್ಡ್ ಎತ್ಕೊಳಕ್ ಕೇಳಿ. ಯಾವ ಕಾಡ್ ಎತ್ತಿದ್ರು ಅಷ್ಟ, ನಿನ್ ಟೈಮ್ ಸರಿ ಇಲ್ಲ ಈಗ. ಹಾಗಾದ್ರೆ ಇದಕ್ ಪರಿಹಾರನೇ ಇಲ್ವಾ? ಐತಿ. 6ನೇ ಮನೆಗೆ ಬಂದಾಗ ನೋಡ್ರಾಜ, ಹಳ್ಳಿಲಿ ನೀವು ನನ್ ಫ್ರೆಂಡ್ಸು ಅಂದ್ರೆ ಸಿಟಿಲಿ ಅಣ್ಣ ತಮ್ದಿರು ಅಂತ ಹೇಳಿ ಬ್ರದರ್. ಆ ವಿಚಾರನೆ ತಪ್ಪು. ಇಲ್ಲಿ ಅಲ್ಲಲ್ಲ, ಕಾಲೇಜ್ನಲ್ಲಿ ನಾನ್ ನಿಮ್ ಲೆಕ್ಚರರ್, ನೀವು ನನ್ ಸ್ಟೂಡೆಂಟ್ಸು ಅಷ್ಟೇಯಾ. ಅಲ್ಲೇನಾರೋ ನೀವು ನನ್ನ ಏಕೋಚದಿಂದ ಮಾತಾಡ್ಸೋದಾಗ್ಲಿ ಅಥವಾ ಹಗುರವಾಗಿ ಕಾಣೋದಾಗ್ಲಿ ಮಾಡಿದ್ರೆ ಕಷ್ಟಪಟ್ಟು ನಿಮ್ಗೆ ಎಲ್ಲಾ ಸೀಟ್ ಹಾಕಿ ಕೊಡ್ಸಿವ್ನಿ, ಅದ್ರ ಕಾಲ ಮುರಿದಾಕ್ಬಿಡ್ತೀನಿ ಅಷ್ಟೇಯಾ. ನೀನ್ ಹಿಂಗ್ ಮಾತಾಡ್ತಿರೋದು? ಇನ್ನೇ ನಮ್ಮ ಅಪ್ಪ ಮಾತಾಡನೆ. ನೋಡ್ರಜಾ, ಇದ್ರಾಗೆಲ್ಲ ನಾನು ಭಾರಿ ಸ್ಟ್ರಿಕ್ಟು. ಈಗ ಏನಪ್ಪಾ ನಿನ್ ಕೂಟ ನಾವ್ ಕಾಲೇಜಿಗೆ ಬರಂಗಿಲ್ಲ ಅಲ್ಲುಜಾ. ಏನೋ ಫಿಟ್ಟಿಂಗ್ ಐಡಿಯಾ ಮಾಡ್ತಾವನೆ. ಜೋ, ನಮಗ್ ದಾರಿ ತೋರ್ಸೋದು ಯಾರ್ಜಾ ಬ್ರದರ್? ನಾಯ. ಆದ್ರೆ ನಿಮ್ ಕೂಡ ಇದ್ಕೊಂಡಲ್ಲ, ನೀವು ಕಾಲೇಜ್ಗೆ ಹೆಂಗ್ ಹೋಗೋದು ಹೆಂಗ್ ಬರೋದು ನಾನು ಹೇಳ್ಕೊಟ್ಟೇನು. ಮುದೇವುಗಳ ಆಚೆ ಕಡೆ ಇದೆ ಹಳ್ಳಿ ಭಾಷೆ ಮಾತಾಡ್ಬಿಟ್ಟಿರ್ಯಾ, ಮಾನ್ ಹೊಂಟೋಯ್ತೆ. ನಾನಿನ್ ಬರನೆ. ಆಯ್ತು, ಕಳ್ಸ್ಕಿಜ. ಏನಿ ನನ್ನ ಮಗ ಹಿಂಗಂತವನಲ್ಲ. ಗೋಪಾಲ ಇನ್ ಮೇಲೆ ಫಿಟ್ಟಿಂಗ್ ಇಟ್ಟಂಗೆ ಗೋವಿಂದ ಇನ್ ಮೇಲೆ ಫಿಟ್ಟಿಂಗ್ ಇಟ್ಬಿಟ್ರೆ ನೀವು ಬರಲ್ಲ. ನಿಮ್ಮನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಬಿಟ್ಟು ನಾ ಆಟೋದಲ್ಲಿ ಹೋಗ್ತೀನಿ, ನೀವು ಬಸ್ಸಲ್ಲಿ ಬರ್ರಿ. ಯಾಕೆ ಹೇಳ್ತಾ ಇದೀಯೇ? ಸಿಟಿಗೆ ಬಂದ್ ಯಾವ ಪಾರ್ಟಿ ಬದಲಾಗಿದ್ಯೋ, ನಮ್ಮನ್ನೆಲ್ಲ ಬಿಟ್ಟು ಆಟೋ ಹೋಯ್ತೀಯಾ? ಹಳ್ಳಿಯಲ್ಲಿದ್ದಾಗ ನಾವೆಲ್ಲ ಒಂದೇ ಚಮ್ ನೀರ್ ತಗೊಂಡು ಕೆರೆ ಚೆರೆಗೆ ಹೋಯ್ತಾ ಇದ್ರಿ. ಈಗ ನೋಡಿದ್ರೆ ಹಳ್ಳಿ ಭಾಷೆ ಮರ್ಬಿಡು ಅಂತೀಯಾ? ಜೋ, ಅವನು ಲೆಕ್ಚರರ್ ಕಂಜ. ಸಿಟಿನಾಗೆ ಹೆಂಗಿರ್ಬೇಕು ಅನ್ನೋದನ್ನ ಅವನು ಹೇಳ್ತಾನೆ ಕಂಜ. ನಿನಗ್ ಸುಮ್ಕೆ ಬಾಜಾ. ಜೋ, ನಾವೀಗ ಎಲ್ಲಿ ಹೋಗ್ತಾ ಇದ್ದ ಜಾ? ದನ ಮೇಯ್ಸಕ್ಕೆ. ನೋಡು, ನಿನಗೆ ನಾನು ಈ ಹುಡುಗಿರ ವಿಷಯನ ತಿಳಿಸಿ ಹೇಳ್ಬಿಡ್ಬೇಕು. ಹುಡುಗಿರು ಅಂದ್ರೆ ಏನ್ ಅನ್ಕೊಂಡಿದೀಯ? ಅದ್ರಲ್ಲೂ ಈ ವೈಜಯಂತಿ ಅವಳಲ್ಲ, ಈ ವೈಜಯಂತಿ ಒಳ್ಳೆ ಹುಡುಗಿ ಅಲ್ಲ ಕಣೋ. ಒಬ್ಬನ್ ಡವ್ ಹೊಡಿತಾಳೆ, ಒಬ್ಬನ್ ಕೈ ತಾಳಿ ಕಟ್ಸ್ಕೊತಾಳೆ. ನೀನ್ ನಂಬೇಡ. ಈ ಮೋಸ, ದಗ, ಅನ್ಯಾಯ ಎಲ್ಲ ಹುಟ್ಟಿದ್ದು ಹುಡುಗಿಯಿಂದ ಅಂತ ತಿಳ್ಕೊಂಡಿದೀಯೇ? ಅಲ್ಲ, ಅದು ವೈಜಯಂತಿಯಿಂದ. ನೀನ್ ಬೇಕಾದ್ರೆ ಒಂದ್ ಹುಡುಗಿನ ನಂಬ್ಕೊಂಬಿಡು, ಆದ್ರೆ ಈ ವೈಜಯಂತಿನ ನಂಬಬೇಡ. ಅವಳು ಬರೀ ಮಾಟಗಾತಿ ಅಲ್ಲ, ಮೋಸ್ಗಾತಿ ಕೂಡ. ಪಾಂಡು ವಿಷಯ ಏನು ನೋಡು, ಈ ವೈಜಯಂತಿ ತರ ಎಣ್ಣೈಕ ಅಂದ್ರೆ ಏನ್ ಅನ್ಕೊಂಡಿದೀಯೇ? ಪಟ್ರೆಗಳು ದಾರಿನಲ್ಲಿ ಒಂದ್ ಬೈಕೋ ಸ್ಕೂಟರ್ ಕಂಡ್ರೆ ಪುಟಕ್ನೆ ಕೋಳಿ ತರ ಕುಂತ್ಕೊಂಡ್ಬಿಡ್ತಾರೆ. ಅದೇ ಪಕ್ಕದಲ್ಲಿ ಒಂದ್ ಕಾರ್ ಬಂದ್ರೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತಾರೆ. ನಿನ್ನ ಹತ್ರ ಪುಟ್ಗೋಸಿ ಒಂದು ಬಯಸ್ಕೊಲ್ಲೂ ಇಲ್ಲ, ನಿನ್ ಮುಗಿಸ್ತೋಡಾರಲ್ಲ. ನೀನ್ ಹೇಳಿದ್ನಲ್ಲ, ಅವಳು ಕೇಳಿಸ್ಕೊಡ್ರೆ. ಅಲ್ಲೆಲ್ಲೋ ಇರೋಳು ಇಲ್ಲಿ ಬಂದ್ ನನ್ನ ಮಾತು ಯಾಕೋ ಕೇಳಿಸ್ಕೊತಾಳೆ. ಬೊಡದ್ದೆ ಸ್ವಲ್ಪ ಹಿಂದೆ ತಿರುಗಿ ನೋಡ್ಜಾ. ಏನಿಂದ ಬಂದ್ ತಿರುಗುಳಿಕೊಳ್ಳು. ನಾನು ಇಷ್ಟೆಲ್ಲನಾ? ತಗೊಳ್ಳಿ ನಿಮ್ ಡೈರಿ. ವೈಜಯಂತಿ ಬಂದವಳೆ ಅಂತ ಯಾಕೋ ಬೊಗಳಿಲ್ಲ? ಹೇಳಕ್ಕಂತ ಕೇಳಿಸ್ಲಿಲ್ಲ. ಏನ್ರಿ, ನಾನು ಇವ್ರು ಲವರ್ಸಾ? ಕಂಗ್ರಾಚುಲೇಷನ್. ಈ ಕಾಲೇಜ್ನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆಯಾ ಇಲ್ವೋ? ಯಾಕೆ ಸರ್, ನಾನೇನ್ ಮಾಡಿದೆ ಸರ್? ಏನ್ ಮಾಡಿದ್ರ? ನಾನು ಇವ್ರು ಸಾರಿ
ಲವರ್ಸ್ ಅಂತ ಇಡೀ ಕಾಲೇಜಿಗೆ ಡಂಗೂರ ಹೊಡ್ಕೊಂಡ್ ಬಂದಿದ್ದೀರಲ್ರಿ. ನಾನು ನೀವು ನೀವೇನೋ ದೊಡ್ಡ ಮನುಷ್ಯರು ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀವು ನಾನು ಅಷ್ಟೇ ಹಳ್ಳಿಯವರಾದ್ರೂ ಒಳ್ಳೆಯವರು ಅಂತ ನಾನ್ ತಿಳ್ಕೊಂಡಿದ್ದೆ. ನೀವ್ ಈ ರೀತಿ ಸಾರ್ಕೊಂಡ್ ಬಂದ್ರೆ ವಾಟ್ ಅಬೌಟ್ ಮೈ ಪ್ರೆಸ್ಟೇಜ್ ಪ್ರೆಸ್ಟೇಜ್. ನಿಮ್ಗೆ ಇಷ್ಟ ಇಲ್ಲದಿದ್ರೆ ಡೈರೆಕ್ಟ್ ಆಗಿ ಲವ್ ಮಾಡಕ್ಕಾಗಲ್ಲ ಅಂತ ಹೇಳ್ಬೇಕಿತ್ತು. ಅದನ್ ಬಿಟ್ಟು ಹೀಗೆಲ್ಲ ಮಾಡೋದ್ ಚೆನ್ನಾಗಿರಲ್ಲ. ನೀವ್ ಹೀಗೆ ಹೋಗಿ ಇಡೀ ಕಾಲೇಜಿಗೆ ನಾವಿಬ್ರು ಲವರ್ಸ್ ಅಂತ ಹೇಳಿ, ಅಲ್ಲ ಸಾರಿ ಅಲ್ಲ ಅಂತ ಹೇಳಿದ್ರೆ ಗೆದ್ರಿ, ಇಲ್ಲ ಅಂದ್ರೆ ನಿಮ್ಮನ್ನ ಡಿಸ್ಮಿಸ್ ಮಾಡ್ಬಿಡ್ತೀರಿ. ಸರ್ ನನಗೆ ಈ ವಿಚಾರ ಗೊತ್ತೇ ಇಲ್ಲ ಸರ್. ಸರ್ ನಾನು ಈ ತರ ವಿಚಾರ ಹೇಳ್ದೆ ಅಂತ ನಿಮ್ಗೆ ಯಾರು ಸರ್ ಹೇಳಿದ್ರು? ಅದೆಲ್ಲ ನಿಮಗೆ ಯಾಕ್ರಿ? ಸರ್ ಪ್ಲೀಸ್ ಹಾಗಾದ್ರೆ ಸರಿ ಬಿಡಿ ಸರ್. ನೀವಿಬ್ರು ಲವರ್ಸ್ ಅಲ್ಲ, ನಾವಿಬ್ರು ಲವರ್ಸ್ ಅಂತ ಹೇಳ್ಕೊಂಡ್ಬಿಡ್ಬಿಡ್ತೀವಿ ಸರ್. ನೀವು ಬೈದಿದ್ದಕ್ಕೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಸರ್ ಪ್ಲೀಸ್ ದಯವಿಟ್ಟು ನಿಮ್ಗೆ ಈ ವಿಚಾರ ಎಲ್ಲ ಯಾರು ಹೇಳಿದ್ರು ಅಂತ ನಮ್ಗೆ ಹೇಳಿ ಸರ್ ಪ್ಲೀಸ್. ರೇ ಬೇರೆ ಯಾರಾದ್ರೂ ಹೇಳಿದ್ರೆ ನಾನ್ ನಂಬ್ತಾ ಇರ್ಲಿಲ್ಲ. ಈ ವಿಷಯನ ನಿಮ್ಮೂರವರು, ನಿಮ್ ಜೊತೆ ಇರೋರು ಕೆಳಗೂರು ಕಳ್ಳನ್ ಮಕ್ಕಳ ಯಾರು? ಅವರು ಸರ್ ನೀವಲ್ಲ. ನನ್ನ ಮಕ್ಕಳ ನನ್ ಜೊತೆನೆ ಇದ್ಕೊಂಡು ನನಗೆ ಬಗ್ಲಿ ಗುಟ್ಟ ಇಟ್ಬಿಟ್ಟ. ನಿಮ್ಮೊಂದ್ ಸುಮ್ನೆ ಬಿಡಲ್ಲ ಕಂಡ್ರು, ಒಂದ್ ಗತಿ ಕಾಣುತ್ತೆ. ಪಾಂಡು ಇದೇ ಕೆಳಗಿನ ಬಾಗಿಲೆಲ್ಲ ಹಾಕಬಿಟ್ಟಿದೀಯ. ಓ ಅದಾ, ಅದ್ ಹಿಂಗೆ ಸುಮ್ನೆ ಖುಷಿಗೆ ಕೆಳಗೆಲ್ಲ ಬಾಗಿಲು ತಡಿಕೆಂದು ಪಿಚಾಚಂಗ್ ಮೇಲೆ ಒಬ್ರೆ ಅಡ್ಡ ಆಡ್ತಾ ಇದ್ದೆ. ಹೌದ್ ಕರ್ಲ ಕೇಳ್ಬೇಕು ಅಂತಿದ್ದೆ. ಇವ್ ಪ್ರಿನ್ಸಿಪಾಲ್ ತವ ನನ್ ಮ್ಯಾಗೆ ಯಾರೋ ಶಾನೆ ಹೊಗಳವ್ರಲ್ಲ. ಯಾರಲ್ಲ ನಾನೇ ಬೇಕಾಗಿದ್ದು. ಐರನ್ ನನ್ ಮಗನೇ ಬಿಟ್ಲ, ಇವತ್ತೇನೋ ಆಗುತ್ತೋ. ರಂಗ ಇವನೇನ್ ಬೀಸಂಗ ಇಟ್ಕೊಂಡವನೆ. ಕೂತ್ಬಿಡ್ತೀನಿ ಮಗ, ಬರಲ್ಲ ಬೀಸಣಿಗೆ ಅಂದ್ರೆ ಇವತ್ ನಿನ್ನ ಸಾಯಿಸ್ಬಿಡ್ತೀನಿ ಕರ್ಲ, ಸಾಯಿಸ್ಬಿಡ್ತೀನಿ. ಜೋ ಪಾಂಡು ನಿನ್ನೊಳಕ್ಕೆ ರಂಗ ಹೇಳಿದ್ದು. ನೀನ್ ಮಾತಾಡ್ಬೇಡ ನಂಗೆ ಆಗ್ಬರಿಕಿಲ್ಲ. ನನ್ನ ಮಕ್ಕಳ ಓಹೋ ನಂದು ಒಳ್ಳೇದಿ ಅಲ್ಲೇ ನನ್ನ ಮಕ್ಕಳ ಏನ್ ನಾನ್ ಕೀ ಮೇಲೆ ಕೆಂಪು ಮಾಡಿ ಕಟ್ಟಿದೀನಿ. ಮುಳ್ಳಾಗ್ತದೆ ಅದಲ್ಲ ಕಜ, ಲೇಡಿ ಲೆಕ್ಚರು ನಿಂಗ್ ಶಾನ ಹಿಂಸೆ ಕೊಡ್ತಿದ್ದಲ್ಲ, ಹಿಂಗ್ ಹೇಳಿದ್ರೆ ಪ್ರಿನ್ಸಿಪಾಲು ಅವಳಿಗೆ ಅಟ್ಕಾಯಿಸ್ಕಂತಾನೆ ಅಂತ ಒಂದೇ ಒಂದ್ ಸಣ್ಣ ಫಿಟ್ಟಿಂಗ್ ಇತ್ತೆ ಕಜ. ಫಿಟ್ಟಿಂಗ್ ನೀನ್ ಹೇಳ್ತಾರ ನಿಜ ನಿಜ. ನಮ್ಮ ಅಪ್ಪಣೆ ನಿಮ್ಮ ಅವ್ರ ಅನ್ಕೋ ಕಜ. ಸ್ನೇಹಿತರಾಗಿ ನೀನು ಒಂಚೂರು ನಮ್ನ ಅರ್ಥವೇ ಮಾಡ್ಕೊಳಕಿಲ್ಲ ಅಂತೀಯ. ನಿಂಗೂ ತಲೆ ಐತೆ. ನಾನು ಏನ ಅನ್ಕೊಂಡ್ಬಿಟ್ಟಿದ್ದೆ, ನಮ್ಮಪ್ಪ ನಮ್ಮವ್ವ ಕೆಲ್ಸಕ್ ಸೇರ್ಸವ್ರೆ, ಮಗ ಮನೆಗೆ ಅಷ್ಟೋ ಇಷ್ಟೋ ದುಡ್ಡು ಕಳಿಸ್ಲಿ ಅಂತ. ನಾನಿಲ್ಲಿ ಹುಡುಗಿಗೆ ಬುಕ್ಕು ದುಡ್ಡು ಅಂತ ಕಳಿಸ್ತಾ ಇದ್ದೀನಿ. ಮನೇಲಿ ಅಪ್ಪ ಅವ್ವ ದುಡ್ಡು ಕೇಳಿದ್ರೆ ಮಾತ್ರ ದುಡ್ಡು ಬೇಕು ಅಂದ್ರೆ ಕಳ್ಸಲ್ಲ, ಆದ್ರೆ ಹುಡುಗಿಗೆ ದುಡ್ಡೆಲ್ಲ ಕೊಟ್ಟು ಕಳ್ಕೊತಾ ಇದ್ದೀನಿ. ಆಹಾ ಲೋಕದ ನಿಯಮನೇ ಎಷ್ಟು. ಇದ್ರ ಜೊತೆಗೆ ಆ 4 ದರಿದ್ರ ನನ್ನ ಮಕ್ಕಳ ಗ್ರಹಗಳಿಗೆ ಬೇರೆ ಖರ್ಚು. ವೈಜಯಂತಿ ಯಾರು? ನಾನೇ. ನಿಮ್ಗೊಂದು ಮನೆ ಆರ್ಡರ್ ಬಂದಿದೆ. ಎಮ್ಮೋನಾ? ನನಗ? ಯಾರು? ಥ್ಯಾಂಕ್ ಯು. ಯಾರ್ದೆ ಲೆಟರು? ಗೊತ್ತಿಲ್ಲಕ್ಕ. ಅಡ್ರೆಸ್ ಇಲ್ವಾ? ಫ್ರಮ್ ಅಡ್ರೆಸ್ಸೇ ಇಲ್ಲ. ಪ್ರಿಯ ವೈಜಯಂತಿ, ನಿನಗೆ ಎಕ್ಸಾಮ್ ಫೀಸ್ಗೆ ಹಣ ಹೊಂದುತ್ತಿಲ್ಲ ಎಂದು ತಿಳಿಯಿತು. ಕೂಡಲೇ ಕಳುಹಿಸಿದ್ದೇನೆ. ನಿಮಗೆ ನಾನು ಯಾರು ಎಂದು ತಿಳಿದುಕೊಳ್ಳುವ ತವಕ, ಹಾಗೆಯೇ ನೋಡುವ ತವಕ. ನಿಮ್ಮ ತವಕವನ್ನು ತೀರಿಸಲೆಂದು ನಾನು ನಾಳೆ ನಿಮ್ಮ ಮನೆಯ ಮುಂದೆ ಬಿಳಿ ಟೀ ಶರ್ಟ್ ಹಾಕಿಕೊಂಡು ಬರುತ್ತೇನೆ. ಶರ್ಟಿನ ಮೇಲೆ ಕೆಂಪು ಹೃದಯ, ಅರಿಶಿನ ಹೃದಯದ ಚಿತ್ರವಿರುತ್ತದೆ. ನೀವೇ ಬಂದು ಕೆಂಪು ಹೃದಯವನ್ನು ಮುಟ್ಟಿದರೆ ಅದು ಪ್ರೀತಿ ಎಂದರ್ಥ, ಅರಿಶಿನ ಹೃದಯವನ್ನು ಮುಟ್ಟಿದರೆ ಫ್ರೆಂಡ್ ಎಂದು ಅರ್ಥ. ಇಂತಿ ನಿಮ್ಮವ. ಅಯ್ಯೋ ಅಕ್ಕ, ಅವತ್ತು ಬುಕ್ ಕಳ್ಸಿದ್ರಲ್ಲ, ಅವರು ಎಕ್ಸಾಮ್ ಫೀಸ್ಗೆ ದುಡ್ಡು ಕಳ್ಸಿದ್ದಾರೆ. ಮರಿಯಾಗಿ ನಿಂತ್ಕೊಂಡು ಇಷ್ಟೊಂದು ಸಹಾಯ ಮಾಡ್ತಿದಾರಲ್ಲ, ಅವ್ರು ಯಾರು ಅಂತ. ಏನೋ ಅಪ್ಪ, ನಿನ್ ಲೆಟ್ರು ನಿನ್ ಪುಸ್ತಕನೋ ಒಂದು ಅರ್ಥ ಆಗಲ್ಲ. ಮೇಡಮ್ ಮೇಡಮ್ ಎಕ್ಸ್ಕ್ಯೂಸ್ ಮಿ ಮೇಡಮ್, ಅದು ನಂಗ್ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ಏನು? ನೀವೇ ಹೇಳಿದ್ರಲ್ಲ ನಿಮ್ದು ನಿಮ್ದು ಅಂತ. ಅಯ್ಯೋ ಸುಮ್ನೆ ಕನ್ಫ್ಯೂಸ್ ಮಾಡ್ಬೇಡಿ, ತಗೊಳ್ಳಿ ಪ್ಲೀಸ್. ಒಂದ್ಸಲ ಕೊಟ್ಮೇಲೆ ವಾಪಸ್ ತಗೊಳಕ್ ಆಗಲ್ಲ. ಆವತ್ತು ಪ್ರಿನ್ಸಿಪಾಲ್ ರೂಮ್ ಅಲ್ಲಿ ಬೈದೆ ಅಂತ ಇನ್ನೂ ಕೋಪ ಆಗಿಲ್ವಾ? ಆದ್ರೆ ಪ್ರಿನ್ಸಿಪಾಲ್ ಎದುರಿಗೆ ನಾನು ಯಾಕೆ ಹಾಗಂದೆ ಅಂತಂದ್ರೆ ಎಲ್ಲವ್ರನ್ನ ಇಷ್ಟಪಟ್ಬಿಡ್ತಾರೋ ಅಂತ. ಆದ್ರೆ ರೋಮಿಯೋ ಜೂಲಿಯಟ್ ಆಣೆಯಾಗ್ಲೂ ಹೇಳ್ತಿದ್ದೀನಿ, ನೀವೇ ನನ್ ರೋಮಿಯೋ. ನಾನು ಈ ಕಡೆ ತಿರುಗಿದ್ದೀನಿ ಅಂತ ಹೋಗ್ಬಿಡ್ಬೇಡಿ. ನಾನು ಈ ಕಡೆ ತಿರುಗಿರೋದು ನಾಚಿಕೆಯಿಂದ. ನಾನು ಎಷ್ಟು ಸಲ ಬಂದ್ ನಿಮ್ ಹತ್ರ ಡಬಲ್ ಮೀನಿಂಗ್ ಅಲ್ಲೆಲ್ಲ ಮಾತಾಡಿದ್ದೀನಿ, ಆದ್ರೂ ನಿಮ್ಗೆ ಅರ್ಥನೇ ಆಗ್ಲಿಲ್ವಾ?
ಇಷ್ಟೊತ್ತು ನೀವು ನನ್ನ ಮಾತನ್ನ ಕೇಳ್ತಿದ್ದೀರಾ ಅಂದ್ರೆ ನೀವು ನನ್ನ ಪ್ರೀತಿಸ್ತಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಗೆ ನನ್ ಮೇಲೆ ಇಷ್ಟ ಇದ್ರೆ ನನ್ ಕೈಗೊಂದ್ ಮುತ್ಕೊಡಿ. ಗಾಯತ್ರಿ, ನೀವಿಷ್ಟೊಂದು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಐ ಲವ್ ಯು ಗಾಯತ್ರಿ, ಐ ಲವ್ ಯು. ಒಂದು ಮಾತು ಮಾತಾಡ್ಬೇಡ. ಈ ನಿನ್ನ ಮೌನದ ಕಣ್ಣೀರ್ನ ನಾಲ್ ಕುಡಿದು ಬಿಡ್ತೀನಿ. ಗಾಯತ್ರಿ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಗಾಯತ್ರಿ.